ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ 140 ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಭಾರತ ಸರ್ಕಾರ ತೊಗೊಂಡಿರ್ತಕ್ಕಂಥ ಏನು ನಿರ್ಣಯ ಇದೆ, ಇದೇನು ನಡೀತಾ ಇದೆ, ಇನ್ನು ಮುಂದೆ ಒರಿಲಿ. ಇದು ಒಂದು ಹಂತಕ್ಕೆ ಬಂದು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಬಿಹಾರದ ಚುನಾವಣೆಗೆ ಬಳಸಿಕೊಳ್ಳಲಾಗ್ತಿದೆ ಈಗ ಉಗ್ರರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಈಗ ಏನಾಗಿದೆ, ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡೋಕ್ಕೆ ಹೋಗೋದಿಲ್ಲ, ಮಾತಾಡೋ ವಿಷಯನೂ ಇಲ್ಲ. ಲಾಸ್ಟ್ ಟೈಮ್ ಏನಾಗಿತ್ತು, ಈ ಥರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು. ಯಾರ ಮೇಲೆ ಓಟ್ ಕೇಳಿದ್ರು? ಸೈನಿಕರ ಮೇಲೆ ಓಟ್ ಕೇಳಿದ್ರು. ಅಂಥದ್ದು ಆಗಬಾರ್ದು ಅಂತ ನಂದು. ನಾನು ಅವ್ರು ಉಪೇಕ್ಷಿಸ್ಕಂತಾರೆ ಅಂತ ಹೇಳ್ತಾ ಇಲ್ಲ, ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ನಾನು ಇದರ ಯಾವುದು ಹೆಚ್ಚು ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಆರ್ಮಿಯವರು ವಿಶೇಷವಾಗಿ ಏರ್ಫೋರ್ಸ್ನವ್ರು ಮಾಡಿರ್ತಕ್ಕಂಥದ್ದು ಏನಿದೆ, ನಾನೇ ಹೇಳ್ತಾ ಇದ್ದೆ, ಇನ್ನು ಮನೆ ನುಗ್ಗಿ ಹೋಗಿ ಹೊಡಿಬೇಕು ಇವರಿಗೆ, ಇನ್ನು ಮುಂದುಗಡೆ ಭಾರತ ದೇಶದ ಕಡೆ ಈ ಯೋಚನೆ ಮಾಡಲಿಕ್ಕೂ ಅವರಿಗೆ ಅವಕಾಶ ಸಿಗಬಾರ್ದು ಅಂತ ಒಂದು ಭಯ ಆಗಬೇಕಂತ ನನ್ನ ಅಭಿಪ್ರಾಯ. ಜೊತೆಗೆ ಬೆಳಗ್ಗೆ KPCC ಒಂದು ಟ್ವೀಟ್ ಮಾಡಿದ್ರು, ಗಾಂಧಿ ತತ್ವ ಪಾಲಿಸಿ ಏನಂತ. ಇದು ಬಹಳಷ್ಟು ಚರ್ಚೆ ಕಾರಣ ಇದೆ. ಯಾವಾಗ ವಿರೋಧ ಆಯಿತು ಡೆಲೀಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ರೀ. ನಮ್ಮದು ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ಏನು ಸ್ಟ್ಯಾಂಡ್ ಇದೆ ಅದ್ರ ಬಗ್ಗೆ ನೀವು ಕೇಳಿದ್ರೆ ನಾನು ಮಾತಾಡ್ತೀನಿ. ಅವ್ರ ಸ್ಟ್ಯಾಂಡೇ ನಮ್ಮ ಸ್ಟ್ಯಾಂಡ್ ಇದೆ. ಆಮೇಲೆ ಇದು ದೇಶದ ವಿಚಾರ ರೀ. ನನ್ನ ವೈಯಕ್ತಿಕ ವಿಚಾರ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮೆಲ್ಲರ ವಿಚಾರಗಳು ನಮ್ಮ ವಿಚಾರಗಳು ಸಮಪಾಲವಾಗಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.